10 ವರ್ಷಗಳಿಂದ ದುರಸ್ತಿ ಕಾಣದ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನೂತನವಾಗಿ ನಿರ್ಮಿಸಲಾದ ತೂಮಿನಾಡು ಮಹಾಕಾಳಿ ರಸ್ತೆ ಲೋಕಾರ್ಪಣೆಗೊಂಡಿತು. ಪಂಚಾಯತ್ನ ನಿಧಿಯಿಂದ ಮಂಜೂರಾದ 7 ಲಕ್ಷ ರೂಪಾಯಿ ಫಂಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ 142 ಮೀಟರ್ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆಗೊಂಡಿದೆ. ಸಮಾಜ ಸೇವಕ ಇಲ್ಯಾಸ್ ತುಮಿನಾಡು ನೂತನ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು. ಸಮಾಜ ಸೇವಕ ಇಲ್ಯಾಸ್ ತುಮಿನಾಡು ಅವರ ಹರಸಾಹಸದಿಂದ ಕಳೆದ 15 ವರ್ಷ ದುರಸ್ತಿ ಕಾಣದ ರಸ್ತೆ ಇಂದು ಲೋಕಾರ್ಪಣೆಗೊಂಡಿದೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಎರಡನೇ ವಾರ್ಡಿನ ಒಳ ರಸ್ತೆಯಲ್ಲಿ ಅತಿ ಪ್ರಮುಖವಾದಂಥ ರಸ್ತೆ, ದೇವಿಪುರ, ನಾಟಕಲ್ ಇನ್ನಿತರ ಕಡೆಗಳಲ್ಲಿಗೂ ಸಂಪರ್ಕ ಮಾಡುವಂಥ ರಸ್ತೆ. ಅದೆಷ್ಟು ವರ್ಷಗಳಿಂದ ಇದು ಶೋಚನೀಯ ವ್ಯವಸ್ಥೆಯಲ್ಲಿತ್ತು. ಗ್ರಾಮ ಪಂಚಾಯತ್ ಸದಸ್ಯರಿಗೂ ಪಂಚಾಯತ್ ಮಟ್ಟದಲ್ಲೂ ಕೂಡ ಗಮನ ಹರಿಸಿ 10 ವರ್ಷಗಳಿಂದ ನಾವು ಇದರ ಒಂದು ಕಾಮಗಾರಿಗೆ ನಿರೀಕ್ಷೆಯಲ್ಲಿದ್ದೆವು. ಬಹುಶಃ ಇವತ್ತು ನಮ್ಮ ಪಂಚಾಯತ್ ಸದಸ್ಯೆ ಮುಸ್ರಾತ್, ಅದರಲ್ಲದೆ ನಮ್ಮ ಇಲ್ಯಾಸ್ ಇವರು ಅತಿ ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿಕೊಂಡು ಈ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಿ 15 ದಿವಸಗಳು ಕಳೆದು ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಅದೇ ರೀತಿ ಇದು ಕಾಮಗಾರಿಕೆ ಇನ್ನೂ ಕೂಡ ಅದು ನಾವು ಕುಕ್ಕಾಜೆ ಪಳ್ಳಿಯಿಂದ ಒಳ ರಸ್ತೆಗೆ ಜೋಡಣೆ ಆಗಬೇಕು. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಇಲ್ಯಾಸ್ದಿನವರ ಒಂದು ನೇತೃತ್ವದಲ್ಲಿ ಪಂಚಾಯತ್ ಸದಸ್ಯರ ಸಹಕಾರದಲ್ಲಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ನಮ್ಮಲ್ಲಿ ಇದೆ. ಅದೇ ರೀತಿ ಇಲ್ಲಿ ತುಂಬ ಒಳ ರಸ್ತೆಗಳ ಕಾಮಗಾರಿಕೆ ನಡೆಯಲಿದೆ. ಅದನ್ನೆಲ್ಲ ಆ ಮುಂದಿನ ಚುನಾವಣೆಯ ಒಳಗೆ ಅದನ್ನೆಲ್ಲ ಪೂರೈಸಿಕೊಂಡು ಒಂದು 2ನೇ ವಾರ್ಡು ಮಂಜೇಶ್ವರ ಪಂಚಾಯತಿನ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅನ್ನುವಂಥ ಆ ಭಾವನೆಯನ್ನೇ ಈ ಹೊಸ ರಸ್ತೆ ಸ್ಥಳೀಯರಿಗೆ ಸುಗಮ ಪ್ರಯಾಣಕ್ಕೆ ಮಾರ್ಗಸೂಚಿಯಾಗುವುದರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಸಹಾಯ ಮಾಡಲಿರುವುದಾಗಿ ಸಮಾರಂಭದಲ್ಲಿ ಸೇರಿದವರು അഭിപ്രായപ്പെട്ടു. തൂമിനാടിലെ അകത്തുള്ള ഈ മഹാകാളി റോഡിന് വേണ്ടി ഇവിടുന്ന് നാട്ടുകാർ ഒരുപാട് സഹകരിച്ചിന്. വെള്ളത്തിലും എല്ലാവരും ഒരുമിച്ച് ഒഗട്ടായിക്ക് ഇങ്ങനെ പണിയെല്ലാം ചെയ്ത് കൊടുത്തതും ഇന്നങ്ങനെ എല്ലാം റോഡും ക്ലീൻ ആക്കുന്നതും ഓപ്പണിങ് വെച്ചതും പിന്നെ മെമ്പറിൻ്റെ നല്ല സഹകരണ കൂടെ ഈ റോഡും ലൈറ്റും എല്ലാം നല്ല രീതിയിൽ 2ാം വാർഡിൽ നടന്നിട്ടുണ്ട്. ഈ ಸಂದರ್ಭ ಗುರುದೇವ್, ಅಬ್ಬಾಸ್, ಜಿತೇಶ್, ಇಸ್ಮಾಯಿಲ್, ಕೃಷ್ಣ ಶಿವಕೃಪ, ನಾರಾಯಣ ಬಿ, ಹನೀಫ್ ತುಮಿನಾಡು, ದೇವದಾಸ್ ಶೆಟ್ಟಿ ತುಮಿನಾಡು, ರಾಜೇಶ್ ತುಮಿನಾಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರೆಹಮಾನುದ್ದಿ ಅವರ V4 ನ್ಯೂಸ್ ಮಂಜೇಶ್ವರ.